ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನೆಯ ಭಾಗ ನಡೀತಾ ಇದೆ. ರುಜುತ್ವ ವಿರೋಧಿಗಳು ಯಾವ ರೀತಿಯಾಗಿ ರುಜುಗಳಿಗೆ ನಿಯಮವನ್ನು ಹಾಕ್ತಾರೆ, ಹಾಗೆ ಎಲ್ಲ ಮಹಾನುಭಾವರಿಗೂ ನಿಯಮಗಳನ್ನು ಹಾಕಲಿಕ್ಕೆ ಬರ್ತಾರೆ. ಮಾಹುಲಿ ಆಚಾರ್ಯರು ತಮ್ಮ ಪುಸ್ತಕದಲ್ಲಿ ನಮ್ಮ ಶ್ರೀಮನ್ ಮಂತ್ರಾಲಯ ಪ್ರಭುಗಳಿಗೆ, ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಒಂದು ನಿಯಮ ಹಾಕಲಿಕ್ಕೆ ಬರ್ತಾರೆ. ಹೀಗೆ ಮಾಡಬೇಕಿತ್ತು ರಾಯರು ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ಆ ಮಾತನ್ನು ನೋಡೋಣ ಬನ್ನಿ. ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು ತತ್ವಪ್ರಕಾಶಿಕಾ ಭಾವದೀಪದಲ್ಲಿ ಅತ್ರ ಏಕೆ ... ಹಾಕಿ ಇತ್ಯಾಹುಹು ಎಂದು ರುಜುಗಳಿಗೆ ಸಲ್ಲದ ರೀತಿಯಲ್ಲಿ ಶ್ರೀ ವಾದಿರಾಜರನ್ನು ಉಲ್ಲೇಖಿಸಿದ್ದಾರೆ. ಇಲ್ಲಿ ಅವರು ಶ್ರೀಮದ್ ಆಚಾರ್ಯರನ್ನು ಉಲ್ಲೇಖಿಸುವಂತೆ ಶ್ರೀ ವಾದಿರಾಜರನ್ನೂ ಪರಮ ಗೌರವದಿಂದ ಉಲ್ಲೇಖಿಸಬೇಕಾಗಿತ್ತು, ರಾಜರನ್ನೂ ಗೌರವದಿಂದ ಉಲ್ಲೇಖಿಸಬೇಕಾಗಿತ್ತು ಅಂತ ರಾಯರು ಹೀಗೆ ಮಾಡಬೇಕಿತ್ತು ಅಂತ ಹೇಳ್ತಾರೆ ಮಾಹುಲಿ ಆಚಾರ್ಯರು. ನೋಡಿ, ಮಾಹುಲಿ ಆಚಾರ್ಯರು ಈ ಪುಸ್ತಕದಲ್ಲಿ ಬರೆದದ್ದು ಇಷ್ಟನ್ನೇ. ಆದರೆ ತಾವು ಶಿಷ್ಯರಿಗೆ ಪಾಠ ಹೇಳುವಂತಹ ಸಂದರ್ಭದೊಳಗೆ ಈ ವಿಷಯದ ಬಗ್ಗೆ, ಮುಖ್ಯವಾಗಿ ರಾಜರ ವ್ಯಾಖ್ಯಾನಗಳ ವಿಷಯದ ಬಗ್ಗೆ ಮಾತನಾಡಬೇಕಾದರೆ ರಾಯರು ಈ ರೀತಿಯಾಗಿ ವಿಮರ್ಶೆ ಮಾಡ್ತಾರೆ, ಅದು ಹೇಗೆ ಸಾಧ್ಯ ಇತ್ಯಾದಿ ಎಲ್ಲವನ್ನೂ ಸಹಿತ ತಮ್ಮ ಶಿಷ್ಯರ ತಲೆಯಲ್ಲಿ ತುಂಬಿಸ್ತಾರೆ. ಆ ಕಸವನ್ನು ತುಂಬಿಕೊಂಡು ಬಂದೇ ನಾನು ಸಹ ಸಮಾಜದ ಮಧ್ಯದಲ್ಲಿ ಬನ್ನಂಜೆ ವಿಮರ್ಶದ ಸಂದರ್ಭದಲ್ಲಿ ಮಾತನಾಡಿ ಈ ವಾಕ್ಯವನ್ನು ತೋರಿಸಿ ಈ ವಾಕ್ಯದಲ್ಲಿ ಸಮಸ್ಯೆ ಇದೆ, ಹೀಗಿದೆ ಅಂತ ಹೇಳಿದ್ದರೆ ಆಗ್ತಿತ್ತು. ವಾಕ್ಯದ ಉಲ್ಲೇಖವನ್ನು ಮಾಡೋದಿಲ್ಲ, ಬರೀ ಅಷ್ಟನ್ನು ಮಾತ್ರ. ಅತ್ರ ಏಕೆ ಇತ್ಯಾಹುಹು, ಎಲ್ಲಿ ಏನು ಇತ್ಯಾದಿ ಯಾವ ಉಲ್ಲೇಖವನ್ನು ಸಹಿತ ಮಾಹುಲಿ ಆಚಾರ್ಯರು ಮಾಡಿಲ್ಲ. ಮದಭಾವಿಯವರು ಸಹಿತ ಇದರ ಬಗ್ಗೆ ಮಾತನಾಡ್ತಾರೆ. ನಾನು ಹೇಳಿದ ಆಡಿಯೋ ಇಟ್ಟುಕೊಂಡು ಅವರೂ ಸಹಿತ ಅದು ಎಲ್ಲಿದೆ ಅನ್ನುವುದನ್ನು ಉಲ್ಲೇಖ ಮಾಡೋದಿಲ್ಲ. ಆದರೆ ಆ ವಾಕ್ಯವನ್ನು ತೆಗೆದು ಅದು ಎಲ್ಲಿದೆ ಅಂತ ತಿಳಿಸಿ ವಾಸ್ತವಾಂಶ ಏನಿದೆ ಅನ್ನುವುದನ್ನು ಸಮಾಜದ ಮುಂದಿಡ್ತೇನೆ. ಮಾಹುಲಿ ಆಚಾರ್ಯರು ತತ್ವಜ್ಞಾನ ಕ್ಷೇತ್ರದಲ್ಲಿ ಅದೆಂಥ ದೊಡ್ಡದಾದ ವಂಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಮನವರಿಕೆ ಆಗ್ತದೆ. ಅದೆಂಥ ದೊಡ್ಡ ವಂಚನೆ, ಅದೆಂಥ ದೊಡ್ಡ ವಂಚನೆ. ನೋಡಿ, ಶ್ರೀಮದ್ ಬ್ರಹ್ಮಸೂತ್ರದ ಏನು ಮೊಟ್ಟಮೊದಲ ಜಿಜ್ಞಾಸಾಧಿಕರಣವಿದೆ ಅಲ್ಲಿಯೇ ಬಂದಂತಹ ವಿಷಯವಿದು. ಶ್ರೀಮದ್ ಟೀಕಾಕೃತ್ಪಾದರು ಔತ್ತರಿಕಾನುಸ್ಮೃತಿ ಅನ್ನುವ ವಿಷಯದ ಕುರಿತು ಮಾತನಾಡುತ್ತಾರೆ. ಅದರ ವ್ಯಾಖ್ಯಾನಗಳಾದಂತಹ ತತ್ವಪ್ರಕಾಶಿಕಾ ಗುರುವರ್ಥದೀಪಿಕಾ, ತತ್ವಪ್ರಕಾಶಿಕಾ ಭಾವದೀಪಗಳಲ್ಲಿ ಬಂದಂತಹ ವಿಷಯವಿದೆ. ನಮ್ಮ ಶ್ರೀಮದ್ ಟೀಕಾಕೃತ್ಪಾದರ ಮಾತನ್ನು ನಮ್ಮ ಮಂತ್ರಾಲಯ ಪ್ರಭುಗಳು ವಿವರಿಸ್ತಾ 3 ಪಕ್ಷಗಳ ಉಲ್ಲೇಖವನ್ನು ಮಾಡ್ತಾರೆ. ಅತ್ರೈಕೆ ಸಾಕ್ಷಿಜ್ಞಾನಮೇವ ಅತೀತ ವಿಷಯಕತ್ವ ಮಾತ್ರೇಣ ಅನುಸ್ಮೃತಿ ಉಚ್ಯತೆ ಅಂತ ಆರಂಭ ಮಾಡ್ತಾರೆ. ಒಂದು ಪಕ್ಷವನ್ನು ಹೇಳ್ತಾರೆ. ಎರಡನೆಯ ಪಕ್ಷ ಅನ್ಯೇತು ಸೌಷುಪ್ತಿಕ ಸ್ವರೂಪಜ್ಞಾನಾಹಿತ ಸಂಸ್ಕಾರ ಸಹಕೃತೇನ ಸ್ವರೂಪೇಂದ್ರಿಯೇಣ ಅನುಭೂತ ವಿಷಯಕತೆಯ ಸ್ವರೂಪಜ್ಞಾನಸ್ಯ ವ್ಯಜ್ಯಮಾನತ್ವಾದನುಸ್ಮೃತಿತ್ವಮಿತ್ಯಾಹುಹು ಅಂತ ಎರಡನೆಯ ಪಕ್ಷದ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಮೂರನೆಯ ಪಕ್ಷ ಅಪರೇತು ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಎರಡನೆಯ ಪಕ್ಷ ನಮ್ಮ ಶ್ರೀಮದ್ ಭಾವಿ ಸಮೀರರು ತಿಳಿಸಿದಂತಹ ಪಕ್ಷ. ಶ್ರೀಮದ್ ಟೀಕಾಕೃತ್ಪಾದರ ಮಾತಿಗೆ ಶ್ರೀಮದ್ ಭಾವಿ ಸಮೀರರು ಏನು ಅರ್ಥ ಹೇಳಿದ್ದಾರೆ ಅದನ್ನು ಎರಡನೆಯ ಪಕ್ಷವನ್ನಾಗಿ ಅನ್ಯೇತು ಅಂತ ಹೇಳಿ ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಸಮಸ್ಯೆ ಏನಿದೆ? ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಗುರುವರ್ಥ ದೀಪಿಕಾವನ್ನು ಇಲ್ಲಿ ಖಂಡನೆ ಮಾಡಿದ್ದಾರೇನು? ಸರ್ವಥಾ ಖಂಡನೆ ಮಾಡಿಲ್ಲ. ನಮ್ಮ ಶ್ರೀಮದ್ ಭಾವಿ ಸಮೀರರು ಯಾವ ಪಕ್ಷವನ್ನು ಹೇಳಿದ್ದಾರೆಯೋ ಅದೇ ಪಕ್ಷವನ್ನು ಶ್ರೀಮನ್ ಮಂತ್ರಾಲಯ ಪ್ರಭುಗಳು ಸಮರ್ಥನೆ ಮಾಡ್ತಾರೆ. ಶ್ರೀ ಗುರುವರ್ಥ ದೀಪಿಕಾದಲ್ಲಿ ಬಂದಂತಹ ವಚನಗಳನ್ನೇ, ಆ ಶಬ್ದಗಳನ್ನೇ ಹೇಳ್ತಾ ಅಲ್ಲಿ ತಿಳಿಯಬೇಕಾದ ಮತ್ತಷ್ಟು ವಿಷಯವನ್ನು ಸೇರಿಸಿ ಶ್ರೀಮದ್ ಗುರುವರ್ಥ ದೀಪಿಕಾದ ಪಕ್ಷವನ್ನು ನಮಗರ್ಥ ಮಾಡಿಸ್ತಾರೆ ಶ್ರೀಮನ್ ಮಂತ್ರಾಲಯ ಪ್ರಭುಗಳು. ಶ್ರೀ ಗುರುವರ್ಥ ದೀಪಿಕಾ ಮತ್ತು ಶ್ರೀ ಭಾವದೀಪ ಎರಡೂ ಗ್ರಂಥಗಳ ವಚನಗಳನ್ನು ಓದಿ ತೋರಿಸ್ತಾ ಹೋಗ್ತೇನೆ. ನೀವು ಗಮನಿಸಿ, ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮದ್ ತತ್ವಪ್ರಕಾಶಿಕಾದ ವಚನ ನಚ ಸ್ವಪ್ರಕಾಶ ಸಂವಿದಾಶ್ರಯತೆಯ ಆತ್ಮ ಅವಭಾಸತೆ ಇತಿ ಯುಕ್ತಂ ಔತ್ತರಿಕಾನುಸ್ಮೃತಿ ಸಿದ್ಧ ಸೌಷುಪ್ತಿಕ ಅನುಭವಾಭಾವ ಪ್ರಸಂಗಾತ್
ನಹಿ ಸುಷುಪ್ತಾವಾತ್ಮಾತಿರಿಕ್ತ ಸಂವಿದಸ್ತಿ ಇತಿ ಸಂಭವತಿ ಅಂತ ಶ್ರೀಮದ್ ಟೀಕಾಕೃತ್ಪಾದರು ತಿಳಿಸ್ತಾ ಇದ್ದಾರೆ. ಜೀವ ಇವನು ಜ್ಞಾನಸ್ವರೂಪನಾದವನು, ಸ್ವಪ್ರಕಾಶನಾದವನು. ಕೇವಲ ಸ್ವಪ್ರಕಾಶ ಜ್ಞಾನಕ್ಕೆ ಆಶ್ರಯ ಅಲ್ಲ, ಸ್ವಪ್ರಕಾಶನಾದವನು, ಜ್ಞಾನಸ್ವರೂಪನಾದವನು ಅಂತ ಶ್ರೀಮದ್ ಟೀಕಾಕೃತ್ಪಾದರು ತಿಳಿಸ್ತಾ ಇದ್ದಾರೆ. ಯಾಕೆ ಅನ್ನೋದನ್ನು ಔತ್ತರಿಕಾನುಸ್ಮೃತಿ ಸಿದ್ಧ ಸೌಷುಪ್ತಿಕಾನುಭವ ಅಭಾವ ಪ್ರಸಂಗಾತ್ ಅಂತ ಹೇಳಿದರು. ಅದನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ವಿವರಿಸ್ತಾರೆ. ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ ಇತಿ ಔತ್ತರಿಕ ಪರಾಮರ್ಶ ಬಲಾದಸ್ತಿ ಸುಪ್ತಾವಪ್ಯನುಭವ. ಸುಪ್ತೌ, ನಿದ್ರೆಯಲ್ಲಿ ನಮಗೊಂದು ಜ್ಞಾನವಿದೆ. ಏನು? ನಿದ್ರೆಯ ನಂತರ ನಮಗೊಂದು ಪರಾಮರ್ಶ ಬರ್ತದೆ. ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ, ನಿದ್ರೆ ಮಾಡಿ ಎದ್ದಿದ್ದೇವೆ, ಇದುವರೆಗೂ ಸಹಿತ ಸುಖವಾಗಿ ನಾವು ನಿದ್ರೆ ಮಾಡಿದ್ದೇವೆ ಅನ್ನುವಂತಹ ಔತ್ತರಿಕಾನುಸ್ಮೃತಿ, ನಿದ್ರೆಯ ನಂತರದಲ್ಲಿ ಬರುವಂತಹ ಅನುಸ್ಮೃತಿ ಇದೆ. ಈ ಪರಾಮರ್ಶದ ಬಲದಿಂದ ನಿದ್ರೆಯಲ್ಲಿ ನಮಗೆ ಜ್ಞಾನವಿದೆ ಒಂದು ಅಂತ ನಿರ್ಣಯವಾಯಿತು. ಕಾರಣ, ಇಲ್ಲಿ ನಾವು ಪರಾಮರ್ಶ ಮಾಡ್ತಿದ್ದೇವೆ, ಇದುವರೆಗೂ ನಾನು ನಿದ್ರೆಯನ್ನು ಚೆನ್ನಾಗಿ ಮಾಡಿದ್ದೇನೆ ಅಂತ. ಜ್ಞಾನವಿದ್ದರೆ ಅದರ ನೆನಪು ಬರಲಿಕ್ಕೆ ಸಾಧ್ಯ. ನಿದ್ರೆಯ ಜ್ಞಾನವೇ ನಮಗಿಲ್ಲ ಅಂದರೆ ಆ ನಿದ್ರೆಯ ಜ್ಞಾನವನ್ನು ಪರಾಮರ್ಶ ಮಾಡಲಿಕ್ಕೆ, ಅದರ ಅನುಸ್ಮೃತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಿದ್ರೆಯಲ್ಲಿ ಜ್ಞಾನವಿದೆ ಅಂತ ಆಯಿತು. ಸಚ, ಆ ಅನುಭವವೇನಿದೆ, ಆ ಜ್ಞಾನವೇನಿದೆ, ಸಕಲ ಕರಣೋಪರತಿ ದಶಾಯಾಮ್, ಸಕಲ ಇಂದ್ರಿಯಗಳೂ ಸಹಿತ ಉಪರತವಾದಾಗ, ಯಾವ ಕಾರ್ಯವನ್ನು ಮಾಡದೇ ಇರುವಾಗ ಆ ಅನುಭವ ಬರ್ತಾ ಇದೆ ನಮಗೆ. ನಿದ್ರೆ ಮಾಡ್ತಾ ಇರುವ ಅನುಭವ ವಿದ್ಯಮಾನತ್ವ ನಜನ್ಯ. ಹೀಗಾಗಿ ಅವು ಇಂದ್ರಿಯಗಳಿಂದ ಜನ್ಯವಲ್ಲ. ನಮಗೆ ಯಾವುದೇ ಜ್ಞಾನ ಬರಬೇಕಾದರೂ, ಇದು ಬಟ್ಟೆ, ಇದು ವಸ್ತು ಅನ್ನುವ ಜ್ಞಾನ ಬರಬೇಕಾದರೆ ಆ ಬಟ್ಟೆಯನ್ನು ನಾವು ನೋಡಬೇಕು, ಆ ವಸ್ತುವನ್ನು ನಾವು ಕಾಣಬೇಕು, ಕೇಳಬೇಕು. ಇಲ್ಲಿ ಕಾಣುವ ಕೇಳುವ ಯಾವ ಇಂದ್ರಿಯಗಳೂ ಇಲ್ಲ, ಎಲ್ಲ ಇಂದ್ರಿಯಗಳು ಉಪರತವಾಗಿವೆ. ಆದರೂ ಜ್ಞಾನ ಬರ್ತಾ ಇದೆ. ನಾನು ನಿದ್ರೆ ಮಾಡ್ತಾ ಇದ್ದೇನೆ ಅನ್ನುವಂತಹ ಜ್ಞಾನ ನಿದ್ರೆಯ ಕಾಲದಲ್ಲಿದೆ. ನಿದ್ರಾ ನಂತರದಲ್ಲಿ ನಾವು ಅದನ್ನು ಪರಾಮರ್ಶ ಮಾಡ್ತಾ ಇದ್ದೇವೆ. ಅಂದ ಬಳಿಕ ಯಾವ ಇಂದ್ರಿಯಗಳಿಲ್ಲದೆ ಇದ್ದರೂ ಆ ಜ್ಞಾನವಿದೆ. ಆದ್ದರಿಂದಾಗಿ ಅದು ಜನ್ಯವಲ್ಲ. ಅಜನ್ಯಸ್ಯ ಚ ಅನುಭವಸ್ಯ, ಯಾವ ಜ್ಞಾನ ಇದು ಜನ್ಯ, ಹುಟ್ಟಿದ್ದು ಅಲ್ಲ, ಅದು ಇದೆ, ಆ ಅನುಭವ ಆತ್ಮಾತಿರಿಕ್ತಸ್ಯ ಕಲ್ಪನೆ ಗೌರವಾತ್, ಅದು ಆತ್ಮಸ್ವರೂಪವಾಗಿದೆ ಅಂತಲೇ ನಾವು ತಿಳಿಯಬೇಕು ಅಂತ ಶ್ರೀಮದ್ ಟೀಕಾಕೃತ್ಪಾದರ ವಚನವನ್ನು ವಿವರಣೆ ಮಾಡಿದ್ದಾರೆ ಶ್ರೀಮದ್ ಭಾವಿ ಸಮೀರರು. ಈಗ ಶ್ರೀ ಭಾವದೀಪ ಗ್ರಂಥವನ್ನು ನೋಡಿ ನಮ್ಮ ರಾಯರು ರಾಜರ ವಾಕ್ಯಗಳನ್ನು ಹೇಗೆ ವಿವರಿಸ್ತಾರೆ ಅನ್ನೋದನ್ನು ನೋಡಿ. ಔತ್ತರಿಕೇತಿ ಸುಪ್ತೋತ್ಥಿತಸ್ಯ, ನೋಡಿ ಇಲ್ಲಿ ಆ ಮಾತಿಲ್ಲ. ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ ಇತಿ ಔತ್ತರಿಕ ಪರಾಮರ್ಶ. ಔತ್ತರಿಕ ಅಂದರೆ ಯಾವುದು, ಯಾವ ಕಾಲ ಅಂತ ತೆಗೆದುಕೊಳ್ಬೇಕು. ಉತ್ತರ ಕಾಲ ಅಂದರೆ ಯಾವುದು? ಸುಪ್ತೋತ್ಥಿತಸ್ಯ, ನಿದ್ರೆಯಿಂದ ಎದ್ದವನು ಅನ್ನುವ ಮಾತನ್ನು ನಮ್ಮ ಶ್ರೀರಾಯರು ತಿಳಿಸಿದರು. ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಮಿತಿ ಔತ್ತರಿಕಿ, ಉತ್ತರಕಾಲೀನ ಅನುಸ್ಮೃತಿ ತಾವದಸ್ತಿ, ಆ ಅನುಸ್ಮೃತಿ ಎಲ್ಲರ ಅನುಭವಕ್ಕೆ ಬಂದಿದೆ. ಸಾಚ ಪೂರ್ವಾನುಭವ ಜನ್ಯೇತಿ, ಅನುಸ್ಮೃತಿ ಅಂತಾಗಬೇಕಾದರೆ ಅದು ಹಿಂದಿನ ಅನುಭವದಿಂದ ಹುಟ್ಟಿ ಬಂದಿರಬೇಕು. ಸುಪ್ತಾವಪ್ಯನುಭವ, ನಿದ್ರೆಯಲ್ಲಿ ಅನುಭವ. ನೋಡಿ ಶಬ್ದಗಳು ನೋಡಿ, ಸುಪ್ತಾವಪ್ಯನುಭವ ರಾಜರ ಶಬ್ದ, ಅದೇ ಶಬ್ದವನ್ನು ಬಳಸ್ತಾ ಇದ್ದಾರೆ ರಾಯರು. ಸುಪ್ತಾವಪ್ಯನುಭವ ಶಬ್ದ ಬಳಸಿದ್ದಷ್ಟೇ ಅಲ್ಲ, ಅದನ್ನು ಇನ್ನೂ ವಿವರಣೆ ಮಾಡ್ತಾರೆ. ಕಶ್ಚನ ಸಿದ್ಧ್ಯತಿ, ಅಸ್ಥಿ ಅನುಭವ ಅಂದರು, ಸಿದ್ಧ್ಯತಿ ಅಂತ ಅದರ ತಾತ್ಪರ್ಯವನ್ನು ತಿಳಿಸಿ ಹೇಳಿದರು ನಮ್ಮ ರಾಯರು. ಸಚ ಸ್ವಪ್ರಕಾಶಾತ್ಮರೂಪ ಪಕ್ಷ ಏವ ಉಪಪದ್ಯತೆ, ಆ ಅನುಭವವೇನಿದೆಯಲ್ಲ, ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ ಅನ್ನುವಂತಹ ಏನು ಪರಾಮರ್ಶ ಇದೆ, ಆ ಪರಾಮರ್ಶಕ್ಕೆ ಕಾರಣವಾದ ವಿಷಯವಾದಂತಹ ಏನು ಅನುಭವವಿದೆ, ಆ ಅನುಭವ ಜೀವ ಇವನು ಸ್ವಪ್ರಕಾಶನಾದಾಗ ಮಾತ್ರ ಸಿದ್ಧವಾಗತ್ತೆ. ಇದನ್ನು ಅನ್ಯಥಾನುಪಪತ್ತಿ ಅಂತ ಕರೀತಾರೆ. ಸಚ ಸ್ವಪ್ರಕಾಶಾತ್ಮರೂಪ ಪಕ್ಷ ಏವ ಉಪಪದ್ಯತೆ. ಅನ್ಯಥಾನುಪಪತ್ತಿ ಅಂದರೆ ಏನು ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಶ್ರೀಮದ್ ಭಾವಿ ಸಮೀರರ ಗ್ರಂಥಕ್ಕೆ ಗ್ರಂಥಾಭಿಮಾನಿನಿ ಭಾರತೀಚ ಅಂತ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ರಾಜರ ಗ್ರಂಥಕ್ಕೆ ಅಭಿಮಾನನೀಯರಾದವರು ಭಾರತೀದೇವಿಯರು ಅಂತ ಹೇಳಿದರು. ರಾಜರ ಗ್ರಂಥಕ್ಕೆ ಭಾರತೀದೇವಿಯರು ಅಭಿಮಾನನೀಯರಾಗಬೇಕಾದರೆ ರಾಜರು ಅಭಿಮಾನಿತ್ವವನ್ನು ನೀಡಬೇಕಾಗ್ತದೆ. ಅಂದಮೇಲೆ ರಾಜರು ರುಜುಗಳು ಅಂತ ಸಿದ್ಧವಾಗುತ್ತೆ. ಗ್ರಂಥಾಭಿಮಾನಿನಿ ಭಾರತೀಚ ಅನ್ನುವ ವಾಕ್ಯ ರಾಜರು ರುಜುಗಳಲ್ಲದೆ ಇದ್ದರೆ ಸಿದ್ಧವಾಗುವುದಿಲ್ಲ. ಅದನ್ನು ಅನ್ಯಥಾನುಪಪತ್ತಿ ಅಂತಾರೆ. ಅದನ್ನು ನಮ್ಮ ರಾಯರು ವಿವರಿಸ್ತಾ ಇದ್ದಾರೆ. ಸಚ ಸ್ವಪ್ರಕಾಶಾತ್ಮರೂಪ ಪಕ್ಷ ಏವ ಉಪಪದ್ಯತೆ. ಆತ್ಮ ಇವನು ಸ್ವಪ್ರಕಾಶನಾದಾಗ, ಜ್ಞಾನಸ್ವರೂಪನಾಗಿದ್ದಾಗ ಮಾತ್ರ ಉಪಪನ್ನವಾಗತ್ತೆ.
ನ ಸಂವಿದಾಶ್ರಯತೆಯ ಆತ್ಮಪ್ರಕಾಶೆ, ಕೇವಲ ಸಂವಿದಾಶ್ರಯತೆಯ ಸ್ವಪ್ರಕಾಶವಾದ ಜ್ಞಾನಕ್ಕೆ ಆಶ್ರಯನಾಗಿದ್ದಾನೆ ಜೀವ ಅಂತ ಹೇಳ್ತೇವೆ ಅಂದರೆ ಆಗುವುದಿಲ್ಲ. ಕುತ ಇತ್ಯತಃ, ಯಾಕಾಗುವುದಿಲ್ಲ ಅಂದರೆ ನಹಿ ಸುಷುಪ್ತಾವಾತ್ಮಾತರಿಕ್ತ ಸಂವಿದಸ್ತಿ ಇತಿ ಸಂಭವತಿ. ಸುಷುಪ್ತಿಯಲ್ಲಿ ಆತ್ಮಾತರಿಕ್ತವಾದ ಜ್ಞಾನವಿದೆ ಅಂತ ಹೇಳಿ ಸಿದ್ಧವಾಗುವುದಿಲ್ಲ. ಅದಕ್ಕೆ ರಾಜರೇನು ಹೇಳಿದರು? ಸಕಲ ಕರಣೋಪರತಿ ದಶಾಯಾಮಂದರು, ಎಲ್ಲ ಇಂದ್ರಿಯಗಳು ಸಹಿತ ಉಪರತವಾದಾಗ ಅಂತ ನಮ್ಮ ರಾಯರು ವಿವರಿಸ್ತಾ ಇದ್ದಾರೆ. ಇಲ್ಲಿ ಅನುಭವವಿದೆ, ಎಲ್ಲ ಇಂದ್ರಿಯಗಳು ಉಪರತವಾಗಿವೆ ಎನ್ನುವ ಅನುಭವ ನಮಗಿದೆ. ಅದಕ್ಕೆ ಶ್ರುತಿಯ ಪ್ರಮಾಣವನ್ನು ನೀಡ್ತಾ ಇದ್ದಾರೆ ನಮ್ಮ ರಾಯರು. ಗೃಹೀತ ಏವ ಪ್ರಾಣೋ ಭವತಿ ಗೃಹೀತಾವಾ ಗೃಹೀತಂಚಕ್ಷು ಇತ್ಯಾದಿ ಅನ್ವಶ್ರುತ್ಯ ಸರ್ವೇಂದ್ರಿಯಾಣಾಂ ಉಪರಮಾದಿತಿ ಭಾವ. ಎಲ್ಲ ಇಂದ್ರಿಯಗಳು ಉಪರತವಾಗಿವೆ ಅನ್ನೋದಕ್ಕೇನು ಪ್ರಮಾಣ? ಶ್ರುತಿಯು ಪ್ರಮಾಣವಾಗಿದೆ. ಅಲ್ಲಿ ಇನ್ನು ವಿವಾದ ಮಾಡಬೇಡ್ರಿ ಅನ್ನೋದಕ್ಕೆ ಶ್ರುತಿಯ ಪ್ರಮಾಣವನ್ನು ನೀಡಿದರು. ಇಷ್ಟೇ ಅಲ್ಲ, ಇನ್ನೂ ಮಹತ್ವದ ವಿಷಯವಿದೆ. ಬಲಮಾನಂದವೋಜಶ್ಚ ಸಹೋಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ಇತಿ ಸ್ಮೃತಿ ವಿರೋಧಚ್ಚ ಆತ್ಮರೂಪ ಏವ ವಾಚ್ಯ ಇತಿ ಭಾವೇನ ಉಕ್ತಂ ನಹಿ ಸುಷುಪ್ತಾವಾತ್ಮಾತಿರಿಕ್ತೇತಿ. ಕೇವಲ ಹಿಂದೆ ಹೇಳಿದ ಯುಕ್ತಿಯಿಂದಷ್ಟೇ ಜೀವನನ್ನು ಸ್ವಪ್ರಕಾಶ ಅಂತ ಒಪ್ಪಬೇಕನ್ನುವ ನಿಯಮವಲ್ಲ, ಪ್ರಮಾಣವೂ ಇದೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನೀಡಿದ ಪ್ರಮಾಣವನ್ನು ಉಲ್ಲೇಖ ಮಾಡಿ ಈ ಸ್ಮೃತಿಯ ವಿರೋಧವಿದೆ, ಅದಕ್ಕಾಗಿ ಆತ್ಮರೂಪ ಏವ ವಾಚ್ಯ, ಏನು ಆ ಅನುಭವವಿದೆ ಅದು ಆತ್ಮಸ್ವರೂಪಕವಾದ ಅನುಭವ, ಜೀವಸ್ವರೂಪಕವಾದ ಅನುಭವ. ಯಾಕೆ? ಬಲಂ ಆನಂದ ಓಜಶ್ಚ, ಬಲ ಸುಖ ಓಜಸ್ಸು ಜ್ಞಾನಂ, ನೋಡಿ ಜ್ಞಾನ ಶಬ್ದವಿದೆ, ಜ್ಞಾನಂ, ಇವೆಲ್ಲವೂ ಸ್ವರೂಪಾಣ್ಯೇವ ಜೀವಸ್ಯ, ಜೀವನ ಸ್ವರೂಪವೇ ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ಅಂತ ರಾಜರು ಹೇಳ್ತಾರೆ. ಈ ಮಾತನ್ನು ರಾಯರೆಷ್ಟು ಅದ್ಭುತವಾಗಿ ವಿವರಿಸ್ತಾರೆ ಬನ್ನಿ. ಸಂವಿದಿತ್ಯುಪಲಕ್ಷಣಂ ಸುಖಮಪಿ ಧ್ಯೇಯಂ. ನೋಡಿ, ನಹಿ ಸುಷುಪ್ತಾವಾತ್ಮಾತಿರಿಕ್ತ ಸಂವಿದಸ್ತೀತಿ ಅಂತಷ್ಟೇ ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ಹೇಳಿರೋದು. ಸಂವಿದಾಧಿಕಮಸ್ತೀತಿ ಅಂತ ಹೇಳಿಲ್ಲ. ಇಲ್ಲಿ ಸಂವಿತ್ ಅನ್ನುವ ಶಬ್ದಕ್ಕೆ ರಾಯರ ಅರ್ಥ ಹೇಳ್ತಾ ಇದ್ದಾರೆ, ಸಂವಿದಿತಿ ಉಪಲಕ್ಷಣಂ ಸುಖಮಪಿ ಧ್ಯೇಯಂ, ಸುಖವನ್ನೂ ತೆಗೆದುಕೊಳ್ಳಬೇಕು. ಇದು ಉಪಲಕ್ಷಣ ಅಂತ ಹೇಗೆ ನಿರ್ಣಯವಾಯಿತು? ರಾಜರು ಹೇಳ್ತಾ ಇದ್ದಾರೆ, ಬಲಮಾನಂದ ಓಜಶ್ಚ ಸಹೋಜ್ಞಾನಂ ಅನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ಅಂತ ಹೇಳಿ ಇವೆಲ್ಲವೂ ಜೀವಸ್ವರೂಪ ಅಂತ ತಿಳಿಸಿ ಹೇಳ್ತಾ ಇದ್ದಾರೆ. ರಾಜರ ವ್ಯಾಖ್ಯಾನವನ್ನು ಆಧಾರವಾಗಿಟ್ಟುಕೊಂಡೇ ಟೀಕಾಕೃತ್ಪಾದರ ಮಾತನ್ನು ವಿವರಿಸ್ತಾ ಇದ್ದಾರೆ ನಮ್ಮ ರಾಯರು. ಸುಖಮಪಿ ಧ್ಯೇಯಂ ಅಂತ ಹೇಳಿ ಸೂತ್ರದ ಉಲ್ಲೇಖವನ್ನು ಮಾಡಿ, ಬಲಮಾನಂದ ಓಜಶ್ಚ ಸಹೋಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ಅನ್ನುವ ಇದೇ ವಚನವನ್ನು ಉಲ್ಲೇಖ ಮಾಡಿ, ಇತ್ಯಾದಿ ವಚನಾದಿನ ಆನಂದ ಜ್ಞಾನಾದಿ ಸ್ವರೂಪತ್ವಸ್ಯ ಆತ್ಮನಃ ಉಪಪಾದಯಿಷ್ಯಮಾಣತ್ವಾತ್ ಅಂತ ಹೇಳಿ ತಿಳಿಸಿ ಹೇಳ್ತಾ ಇದ್ದಾರೆ. ನಾವು ನಮ್ಮ ಸಿದ್ಧಾಂತದಲ್ಲಿ ಜೀವನನ್ನು ಬಲಸ್ವರೂಪ, ಆನಂದ ಸ್ವರೂಪ, ಜ್ಞಾನಸ್ವರೂಪ ಅಂತಲೇ ಒಪ್ಪಿದ್ದೇವೆ. ಅಂದರೆ ರಾಜರು ಹೇಳಿದಂತಹ ಮಾತನ್ನು ಆಧರಿಸಿ ರಾಯರದನ್ನು ವಿಸ್ತಾರ ಮಾಡಿ ಇವೆಲ್ಲವನ್ನು ಯಾಕೆಲ್ಲಿ ಹೇಳ್ತಾ ಇದ್ದೀರಿ ಅನ್ನೋದಕ್ಕೂ ಕಾರಣ ಕೊಡ್ತಾರೆ. ವಕ್ಷ್ಯಮಾಣೋಪಯೋಗಿತ್ವಾದಪಿ ಸ್ವಪ್ರಕಾಶತ್ವಸ್ಯಾತ್ರ ಪ್ರಪಂಚನಮಿತಿ ಭಾವ ಅಂತ ವಿವರಣೆ ಮಾಡಿ ಮತ್ತೆ ಇನ್ನೂ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ರಾಯರು. ನೋಡಿ, ರಾಜರ ಮಾತಿನ ವಿವರಣೆ ಇದೆ. ಮಾಹುಲಿ ಆಚಾರ್ಯರು ರಾಯರು ರಾಜರನ್ನು ಅನ್ಯೇತು ಅಂತ ಉಲ್ಲೇಖ ಮಾಡಿದ್ದಾರೆ ಅಂತ ಮಾತ್ರ ತಿಳಿಸಿ ಹೇಳಿದರು. ಈ ಮಾತು ಮಾಹುಲಿ ಆಚಾರ್ಯರಿಗೆ ತಿಳಿದಿಲ್ಲವ? ಗುರುವರ್ಥ ದೀಪಿಕಾದ ವಾಕ್ಯದ ವಿವರಣೆ ಭಾವದೀಪದಲ್ಲಿದೆ. ಅನ್ಯೇತು ಅಂತ ಉಲ್ಲೇಖ ಮಾಡಿದ್ದಾರೆ, ಆದರೆ ಅದೇ ಪಕ್ಷವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದು ಮಾಹುಲಿ ಆಚಾರ್ಯರಿಗೆ ತಿಳಿದಿಲ್ಲವ? ಅಷ್ಟೇ ಅಲ್ಲ, ನಮ್ಮ ರಾಯರು ಇತರರನ್ನು ಖಂಡನೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ಶಬ್ದಗಳನ್ನು ಬಳಸ್ತಾರೆ ನೋಡಿ. ಎತ್ತು ಕಶ್ಚಿದಾಹ ಅಂತ ಉಲ್ಲೇಖ ಮಾಡ್ತಾರೆ, ಆ ಪರವಾದಿಯ ಮಾತನ್ನು ಉಲ್ಲೇಖ ಮಾಡಿ ತನ್ನ ಅಂತ ಖಂಡನೆ ಮಾಡ್ತಾರೆ. ಎತ್ತು ಕಶ್ಚಿದಾಹ ಮತ್ತೊಂದು ಕಡೆಯಲ್ಲಿ ಉಲ್ಲೇಖ ಮಾಡ್ತಾರೆ, ತನ್ನ ಅಂತ ಖಂಡನೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಎತ್ವತ್ರ ಕಶ್ಚಿದಾಹ ಅಂತ ಹೇಳ್ತಾರೆ, ತನ್ನ ಅಂತ ಖಂಡನೆ ಮಾಡುತ್ತಾರೆ. ರಾಯರು ಮೂರು ಪಕ್ಷಗಳನ್ನು ಉಲ್ಲೇಖ ಮಾಡಿ ರಾಜರು ಹೇಳಿದ ಪಕ್ಷವನ್ನೇ ಸಮರ್ಥನೆ ಮಾಡಿದರು. ಅದನ್ನು ತ್ಯಾಗ ಮಾಡಿ ರಾಯರು ಈ ರೀತಿಯಾಗಿ ರಾಜರ ಉಲ್ಲೇಖ ಮಾಡಿದ್ದಾರೆ ಅಂತಷ್ಟೇ ಮಾಹುಲಿ ಆಚಾರ್ಯರು ಸಮಾಜಕ್ಕೆ ತಿಳಿಸ್ತಾರಲ್ಲ. ಇವರ ಉದ್ದೇಶ ವಂಚನೆ ಎಲ್ಲದೆ ಮತ್ತೇನು ಅನ್ನೋದನ್ನು ಸಮಾಜ ನಿರ್ಣಯ ಮಾಡಿಕೊಳ್ಳಲಿ. ಇದೊಂದೇ ಕಡೆಯಲ್ಲ, ರಾಯರು ರಾಜರನ್ನು ಬೇರೆ ಕಡೆಗೆ ಉಲ್ಲೇಖ ಮಾಡಬೇಕಾದರೂ ಅನ್ಯೇತು ಅಂತಲೇ ಉಲ್ಲೇಖವನ್ನು ಮಾಡಿದ್ದಾರೆ. ಅನ್ಯೇತು ಸಂಸಾರೋಪಾಧಿಕಮಿತ್ಯರ್ಥ ಇತ್ಯಾಹುಹು ಅಂತ
ರಾಜರನ್ನು ಉಲ್ಲೇಖ ಮಾಡುತ್ತಾರೆ. ನಮ್ಮ ಶ್ರೀಮನ್ ಮಂತ್ರಾಲಯ ಪ್ರಭುಗಳು ಉಲ್ಲೇಖ ಮಾಡಿದ್ದೂ ಸಹಿತ ತಪ್ಪು ಅನ್ನುವ ಹಾಗೆ ಮಾತನಾಡುತ್ತಾರೆ ಮಾಹುಲಿಯಾಚಾರ್ಯ. ಅನ್ಯೇತು ಮತ್ತೊಬ್ಬರು ಹೀಗೆ ಹೇಳ್ತಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ ರಾಯರು. ಮಾಹುಲಿಯಾಚಾರ್ಯರ ಆಕ್ಷೇಪವೇನು? ಶ್ರೀಮದಾಚಾರ್ಯರನ್ನು ಉಲ್ಲೇಖಿಸುವ ಹಾಗೆ ಪರಮಭಕ್ತಿಯಿಂದ ಗೌರವದಿಂದ ಉಲ್ಲೇಖ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ರಾಜರನ್ನು ಖಂಡನೆ ಮಾಡಿದ್ದಾರಾ, ವಿಮರ್ಶೆ ಮಾಡಿದ್ದಾರಾ? ಮೂರು ಪಕ್ಷಗಳ ಉಲ್ಲೇಖವನ್ನು ಮಾಡಿ ರಾಜರು ಹೇಳಿದ ಪಕ್ಷವನ್ನೇ ರಾಯರು ಆಶ್ರಯಿಸ್ತಾ ಇದ್ದಾರೆ. ಇದನ್ನು ತೋರಿಸಿ ರಾಜರಲ್ಲಿ ರಾಯರಿಗೆಷ್ಟು ಭಕ್ತಿ ಇದೆ ಅನ್ನೋದನ್ನು ಸಮಾಜಕ್ಕೆ ಹೇಳಬೇಕಾಗಿದ್ದದ್ದು ಮಾಹುಲಿಯಾಚಾರ್ಯರ ಕರ್ತವ್ಯವಾಗಿತ್ತು. ಆದರೆ ಕೇವಲ ಅಷ್ಟು ಮಾತ್ರ ಮಾತನ್ನು ತೆಗೆದು ರಾಯರು ರಾಜರನ್ನು ಹೀಗೆ ಉಲ್ಲೇಖ ಮಾಡ್ತಾ ಇದ್ದಾರೆ, ಪರಮಭಕ್ತಿಯಿಂದ ಉಲ್ಲೇಖ ಮಾಡಬೇಕಿತ್ತು ಅಂತಾರಲ್ಲ. ಇದು ಸಮಾಜವನ್ನು ವಂಚಿಸುವುದಲ್ಲದೆ ಮತ್ತೇನು? ಸಮಾಜವನ್ನು ವಂಚಿಸುವುದಲ್ಲದೆ ಮತ್ತೇನು? ಇಲ್ಲ, ಮಾಹುಲಿಯಾಚಾರ್ಯರು ಹೇಳ್ತಾ ಇರೋದೇನು, ರಾಜರನ್ನು ರಾಯರು ರುಜುಗಳು ಅಂತ ಒಪ್ಪಿದ್ದರೆ ಆ ರೀತಿಯಾಗಿ ಉಲ್ಲೇಖ ಮಾಡಬೇಕಾಗಿತ್ತಲ್ಲವೇ? ಶ್ರೀಮದಾಚಾರ್ಯರನ್ನು ಹೇಗೆ ಉಲ್ಲೇಖ ಮಾಡ್ತಾರೆಯೋ ಹಾಗೇ ಉಲ್ಲೇಖ ಮಾಡಬೇಕಾಗಿತ್ತಲ್ಲವೇ? ಈ ಪ್ರಶ್ನೆಯೇ ಎಷ್ಟು ಅಬದ್ಧವಾದದ್ದು, ಮಧ್ವಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಂದರೆ, ಸ್ವಯಂ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದೊಳಗೆ ಅನೇಕ ಋಷಿಗಳ ವಚನಗಳನ್ನು ಉಲ್ಲೇಖ ಮಾಡ್ತಾರೆ. ಅತ್ರಿಹಿ ಮಾರ್ಕಂಡೇಯ ರುಕ್ಮಾಂಗದ ಅಂತ ಹೇಳಿ ರಾಜರುಗಳು ಮಾಡಿದಂತಹ ವಚನಗಳು, ಅವರ ವಚನಗಳು. ಆನಂತರ ಅತ್ರಿ ಪುಲಸ್ತ್ಯ ಮುಂತಾದಂತಹ ಋಷಿಗಳ ವಚನಗಳು, ಯಮಃ ಶಂಕರ ಅಂತ ಹೇಳಿ ಯಮಧರ್ಮದೇವರು ರುದ್ರದೇವರು ಇವರುಗಳು ಹೇಳಿದಂತಹ ಮಾತುಗಳು, ಇವೆಲ್ಲವನ್ನು ಶ್ರೀಕೃಷ್ಣಾಮೃತ ಮಹಾರ್ಣವದಲ್ಲಿ ಉಲ್ಲೇಖ ಮಾಡ್ತಾರೆ ನಮ್ಮ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅದರ ಮಧ್ಯದಲ್ಲಿಯೇ ರುಜುಗಣ ಸಾರ್ವಭೌಮರಾದಂತಹ ಸರಸ್ವತೀಪತಿ ಬ್ರಹ್ಮದೇವರನ್ನು ಬ್ರಹ್ಮ ಅಂತಷ್ಟೇ ಉಲ್ಲೇಖ ಮಾಡುತ್ತಾರೆ. ರುದ್ರದೇವರನ್ನು ಹೇಗೆ ಉಲ್ಲೇಖ ಮಾಡಿದ್ದಾರೆಯೋ, ಯಮಧರ್ಮದೇವರನ್ನು ಹೇಗೆ ಉಲ್ಲೇಖ ಮಾಡಿದ್ದಾರೆಯೋ, ಅತ್ರಿ ಮಾರ್ಕಂಡೇಯ ವಸಿಷ್ಠ ಪುಲಸ್ತ್ಯ ಪುಲಹ ಇವರೆಲ್ಲರನ್ನು ಹೇಗೆ ಉಲ್ಲೇಖ ಮಾಡಿದ್ದಾರೆಯೋ ಹಾಗೇ ಉಲ್ಲೇಖ ಮಾಡ್ತಾರೆ ಶ್ರೀಮದಾಚಾರ್ಯರು. ಹಾಗೇ ಉಲ್ಲೇಖ ಮಾಡಿದ್ದಾರೆ. ಒಬ್ಬ ರಾಜ ಇದ್ದಾನೆ, ತನಗೆ ನಗರವನ್ನು ಪ್ರದಕ್ಷಿಣೆ ಹಾಕಬೇಕಾಗಿದೆ, ಸಾಮಾನ್ಯ ನಾಗರಿಕನ ಹಾಗೆ ಹೋಗಬೇಕಾಗಿದೆ. ಹೀಗಾಗಿ ತನ್ನ ಮಂತ್ರಿ, ತನ್ನ ಸೇನಾಧಿಪತಿ ಇವರುಗಳನ್ನು ಕರ್ಕೊಂಡು ನಾಗರಿಕರ ಹಾಗೆ ವೇಷ ಹಾಕಿಕೊಂಡು ತಾನು ನಗರವೆಲ್ಲ ಓಡಾಡಿಕೊಂಡು ಬರ್ತಾನೆ. ಇದೇ ಮಂತ್ರಿ, ಇದೇ ಸೇನಾಧಿಪತಿಗಳು ಆಸ್ಥಾನದಲ್ಲಿ ಮಹಾರಾಜ ಇದ್ದಾಗ ಅವನ ಮುಂದೆ ಕೈಜೋಡಿಸಿ ನಿಲ್ತಾರೆ, ಬಾಗಿ ನಿಲ್ತಾರೆ, ಗೌರವ ಮಾಡ್ತಾರೆ, ಅವನ ಸಮಾನ ಆಸನದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಆದರೆ ನಗರ ಪ್ರದಕ್ಷಿಣೆಗೆ ರಾಜ ಬಂದಾಗ ಅವನ ಮುಂದೆ ಹಾಗೆ ಮಂತ್ರಿ ಸೇನಾಧಿಪತಿಗಳ ರೀತಿಯಲ್ಲೇ ಇರ್ತಾರೆಯೋ, ಅಥವಾ ರಾಜನ ಅಪೇಕ್ಷೆಗೆ ಅನುಸಾರವಾಗಿ ನಾಗರಿಕರ ಮಧ್ಯದಲ್ಲಿ ನಾಗರಿಕರಾಗಿರಬೇಕು ಅಂತ ಅದೇ ರೀತಿಯಲ್ಲಿ ಓಡಾಡ್ತಾರೆಯೋ? ರಾಜ ಎಲ್ಲಿ ಕುಳಿತುಕೊಳ್ತಾನೆ ಅಲ್ಲೇ ಮಂತ್ರಿ ಸೇನಾಧಿಪತಿಗಳು ಸಹಿತ ಕುಳಿತುಕೊಳ್ತಾರೆ. ಅಲ್ಲಿ ಸಮಾನ ಆಸನದಲ್ಲಿ ಕುಳಿತುಕೊಳ್ಳಬಾರದು, ಹಾಗೆ ಈ ಯಾವ ನಿಯಮಗಳನ್ನು ಅನುಸರಿಸೋದಿಲ್ಲ. ಯಾಕೆ? ಕಾರ್ಯವೇ ಹಾಗಿದೆ. ಹಾಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಈ ಸಾಮ್ರಾಜ್ಯದೊಳಗೆ ಅವರ ಸೇವಕನಾಗಿ ನಾನು ಬಂದಿದ್ದೇನೆ ಅಂತಾರೆ ನಮ್ಮ ಭಾವಿ ಸಮೀರರಾದಂತಹ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು. ಸ್ವಸೇವಕ ಜನಖ್ಯಾತ್ಯೈ ಭೂಗೋಳ ನಿರ್ಣಯದಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಭೂಗೋಳ ನಿರ್ಣಯವನ್ನು ತಮ್ಮ ಕೃತಿಯಲ್ಲಿ ಮಾಡ್ತಾ ಇರತಕ್ಕಂತಹ ರಾಜರು ತಮ್ಮನ್ನು ತಾವು ಶ್ರೀಮದಾಚಾರ್ಯರ ಸೇವಕರು ಅಂತ ಹೇಳಿ ಕರೆದುಕೊಳ್ತಾರೆ. ಮೋದ ತೀರ್ಥರ ಮತ ಸೇನಾಧಿಪತಿಯಾದಂಥ ಆ ತತ್ವವನ್ನು ನಾವು ತಿಳಿದಿದ್ದೇವೆ. ಆ ಸ್ಥಾನ ಧರ್ಮದ ಪರಿಪಾಲನೆಯನ್ನು ರಾಜರು ಮಾಡ್ತಾ ಇದ್ದಾರೆ. ಹೀಗಾಗಿ ಉಳಿದವರೂ ಸಹಿತ ಹಾಗೆಯೇ ವರ್ತನೆ ಮಾಡಬೇಕು. ಪ್ರಹ್ಲಾದ ರಾಜರ ಅವತಾರರಾದಂತಹ ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಾಜರ ಇಚ್ಛೆ ಹೇಗಿದೆಯೋ ಆ ರೀತಿಯಾಗಿಯೇ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅನ್ಯೇತು, ಇಲ್ಲಿ ಅಗೌರವ ಮಾಡ್ತಾ ಇದ್ದಾರೆಯೋ? ಇಲ್ಲ. ಖಂಡನೆ ಮಾಡ್ತಾ ಇದ್ದಾರೆಯೋ? ಇಲ್ಲ. ರಾಜರ ಪಕ್ಷವನ್ನು ಉಲ್ಲೇಖ ಮಾಡಿ ಆ ರಾಜರ ಪಕ್ಷವನ್ನು ವಿವರಣ ಮಾಡಿ ತಾವು ಅನುಸರಣೆ ಮಾಡ್ತಾ ಇದ್ದಾರೆ ರಾಯರು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಆ ಗೌರವ ಆ ಭಕ್ತಿಗಳನ್ನು ತೋರಿಸಬೇಕು. ರಾಯರು ಹೀಗೆ ಮಾಡಬೇಕಾಗಿತ್ತು ಅಂತ ರಾಯರಿಗೆ ನಿಯಮ ಹಾಕಲಿಕ್ಕೆ ಮಾಹುಲಿಯಾಚಾರ್ಯರು ಯಾರು?
ಅವರು ವ್ಯಾಖ್ಯಾನಕಾರರ ಪಂಕ್ತಿಯಲ್ಲಿದ್ದಾರವರು. ವ್ಯಾಖ್ಯಾನಕಾರರ ಪಂಕ್ತಿಯಲ್ಲಿ ಪ್ರಹ್ಲಾದರಾಜರು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ ಬಂದಿದ್ದಾರೆ. ಶ್ರೀಮದ್ ಭಾವಿ ಸಮೀರರೂ ಸಹಿತ ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನಕಾರರಾಗಿ, ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನಕಾರರಾಗಿ ತಮ್ಮ ಸ್ಥಾನಧರ್ಮ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಯರು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಆ ಮಹಾನುಭಾವರ ಚರ್ಯಗಳನ್ನು ಹೀಗೇ ಇರಬೇಕು ಅಂತ ನಿರ್ಣಯ ಮಾಡಲಿಕ್ಕೆ ಈ ಮಾಹುಲಿಯಾಚಾರ್ಯರು ಯಾರು? ಯಮಧರ್ಮದೇವರು ಯಮಭಟರಿಗೆ ಉಪದೇಶ ಮಾಡುವ ಪ್ರಸಂಗ ಅಜಾಮಿಳರ ಕಥೆಯಲ್ಲಿ ನಾವು ಅದನ್ನು ಕೇಳ್ತೇವೆ. ಅಲ್ಲಿ ಯಮಧರ್ಮದೇವರು ಹೇಳ್ತಾರೆ, ಸ್ವಯಂಭೂರ್ನಾರದ ಶಂಭು ಕುಮಾರ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಕಿರ್ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟಾಹ. ಎಲೈ ಭಟರೇ, ನಾವು 12 ಜನ ಭಾಗವತ ಧರ್ಮಗಳನ್ನು ತಿಳಿದಿದ್ದೇವೆ. ಶ್ರೇಷ್ಠವಾದ ಭಾಗವತ ಧರ್ಮ ಯಾವುದು? ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿಯೋದು. ಅಲ್ಲಿ ಅವರು ಕಪಿಲ ರೂಪಿ ಭಗವಂತನನ್ನು ಎಲ್ಲಿ ಉಲ್ಲೇಖ ಮಾಡ್ತಾರೆ ನೋಡಿ. ಸ್ವಯಂಭೂ, ಮೊದಲಿಗೆ ಬ್ರಹ್ಮದೇವರು, ನಾರದ, ಶಂಭು, ಕುಮಾರ, ಅದಾದ ಬಳಿಕ ಕಪಿಲ, ಅದಾದ ಬಳಿಕ ಮನು. ಪರಮಭಕ್ತಿಯಿಂದ ಗೌರವದಿಂದ ಉಲ್ಲೇಖ ಮಾಡಬೇಕಾಗಿತ್ತು. ಯಾಕೆ ಉಲ್ಲೇಖ ಮಾಡಿಲ್ಲ ಇಲ್ಲಿ? ಯಮಧರ್ಮದೇವರು ಸಕಲ ಜಗತ್ತಿಗೆ ಧರ್ಮವನ್ನು ತಿಳಿಸುವವರು. ನಾವು ಧರ್ಮವನ್ನು ತಿಳಿದಿದ್ದೇವೆ, ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟಾಹ ಅಂತ ಇದೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ನಾವು ಭಾಗವತ ಧರ್ಮ ತಿಳಿದಿದ್ದೇವೆ ಅಂತ ತಿಳಿದು ಮೊದಲಿಗೆ ಕಪಿಲರೂಪಿ ಭಗವಂತನ ಉಲ್ಲೇಖ ಮಾಡಬೇಕು ತಾನೆ. ಮೊದಲಿಗೆ ಬ್ರಹ್ಮದೇವರು, ನಾರದರು, ಅದಾದ ನಂತರ ರುದ್ರದೇವರು, ಅದಾದ ನಂತರ ಕುಮಾರರು, ಅದಾದ ಬಳಿಕ ಕಪಿಲರೂಪಿ ಭಗವಂತನ ಉಲ್ಲೇಖ ಮಾಡ್ತಾ ಇದ್ದಾರೆ ಯಮಧರ್ಮದೇವರು. ಮಾಹುಲಿಯಾಚಾರ್ಯರು ಬರೀತಾರೆ, ಶ್ರೀಮದಾಚಾರ್ಯರನ್ನು ಹೇಗೆ ಉಲ್ಲೇಖ ಮಾಡಬೇಕು ಹಾಗೆ ಉಲ್ಲೇಖ ಮಾಡಬೇಕಿತ್ತು ರಾಯರಿಗೆ ನಿಯಮ ಹಾಕಲಿಕ್ಕೆ ಬರ್ತಾ ಇದ್ದಾರೆ. ಆ ಪ್ರಹ್ಲಾದ ರಾಜರನ್ನು ತಮ್ಮ ವ್ಯಾಖ್ಯಾನಕಾರರ ಗುಂಪಿನೊಳಗಡೆಗೆ ಸೇರಿಸಿಕೊಂಡಿದ್ದಾರೆ ರಾಜರು. ಆ ಸಖ್ಯವನ್ನು ನೀಡಿದ್ದಾರೆ, ಅದನ್ನು ಅನುಗ್ರಹಿಸಿದ್ದಾರೆ ಪ್ರಹ್ಲಾದ ರಾಜರಿಗೆ. ರಾಜರ ಮನಸ್ಸನ್ನು ಅರಿತಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಾಜರ ಮನಸ್ಸಿನ ಅಪೇಕ್ಷೆಗನುಗುಣವಾಗಿಯೇ ಉಲ್ಲೇಖ ಮಾಡಿದ್ದಾರೆ. ತಪ್ಪೇನಿದೆ? ನಾವೆಲ್ಲರೂ ಪ್ರತಿನಿತ್ಯ ಪಠಣ ಮಾಡತಕ್ಕಂತಹ ಮಂಗಲಾಷ್ಟಕವಿದೆ. ಶ್ರೀ ರಾಜರಾಜೇಶ್ವರ ತೀರ್ಥ ಗುರುರಾಜರು ರಚನೆ ಮಾಡಿದಂತಹ ಮಂಗಲಾಷ್ಟಕ. ಆ ಮಂಗಲಾಷ್ಟಕದೊಳಗಡೆಗೆ ಅವರು ರಾಜರ ಉಲ್ಲೇಖವನ್ನು ಮಾಡಬೇಕಾದರೆ ಮಾಂಧಾತ ನಹುಶಂಬರೀಶ ಸಗರೌ ರಾಜ ಪೃಥುರ್ಹೈಹಯ ಶ್ರೀಮಾನ್ ಧರ್ಮಸುತೋ ನಲೋ ದಶರಥೋ ರಾಮೋ ಯಯಾತಿರ್ಯದುಹು ಅಂತ ರಾಮದೇವರನ್ನು ಎಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ? ತಾರತಮ್ಯದಿಂದ ಉಲ್ಲೇಖ ಮಾಡಿದ್ದಾರಾ ಅಲ್ಲಿ, ಅಥವಾ ಕಾಲದಿಂದ ಉಲ್ಲೇಖ ಮಾಡ್ತಾ ಇದ್ದಾರೆ? ಅಂದರೆ ಶ್ರೀಮಾನ್ ಧರ್ಮಸುತಃ ಅಂತ ಮೊದಲಿಗೆ ಧರ್ಮರಾಜರನ್ನು, ಯುಧಿಷ್ಠಿರರನ್ನು ಉಲ್ಲೇಖ ಮಾಡಿ ಆನಂತರ ರಾಮದೇವರ ಉಲ್ಲೇಖ ಮಾಡ್ತಾ ಇದ್ದಾರೆ. ರಾಮದೇವರ ಉಲ್ಲೇಖದ ನಂತರ ಯಯಾತಿರ್ ಯದುಹು ಅಂತ ಹಿಂದಿನವರ ಉಲ್ಲೇಖ ಮಾಡ್ತಾ ಇದ್ದಾರೆ. ಕಾಲಿಕವಾದಂತಹ ನಿಯಮವನ್ನು ಇಟ್ಟುಕೊಂಡಿಲ್ಲ ಅಲ್ಲಿ. ಅದರ ಆರಂಭದಲ್ಲೇ ರಾಮದೇವರ ಹೆಸರು ಹೇಳಬಹುದಾಗಿತ್ತು ತಾನೆ. ಶ್ರೀರಾಮೋ ನಹುಶಂಬರೀಶ ಸಗರೌ, ಮೊದಲಿಗೆ ರಾಮದೇವರ ಹೆಸರು ಹೇಳಬಹುದಾಗಿತ್ತು. ತಿಳಿಯಬೇಕಾದ ಅಂಶವಿದೆ. ನಾವು ಯಾವುದೇ ಭಗವಂತನ ರೂಪವನ್ನಾಗಲಿ ಅಥವಾ ಯಾವುದೇ ದೇವತೆಗಳನ್ನಾಗಲಿ ಎಲ್ಲೇ ಚಿಂತನ ಮಾಡಿದರೂ ಅವರ ಸ್ವರೂಪ ತಾರತಮ್ಯದ ಅನುಸಾರವಾಗಿ ನಾವು ಭಕ್ತಿಯನ್ನು ಮಾಡಬೇಕು. ಅವರು ವ್ಯೂಹ ತಾರತಮ್ಯದಲ್ಲಿ ಎಲ್ಲಿ ಬೇಕಾದರೂ ಬರ್ತಾರೆ. ಬೃಹಸ್ಪತ್ಯಾಚಾರ್ಯರು ಸೂರ್ಯಚಂದ್ರಾದಿ ನವಗ್ರಹಗಳಲ್ಲಿ ಎಲ್ಲರಿಗಿಂತ ಮೇಲ್ಭಾಗದಲ್ಲಿರೋರು. ಆದರೆ ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ, ಗುರು ಆ ಸ್ಥಾನದಲ್ಲಿ ಬಂದರು. ಇವರೆಲ್ಲರ ನಂತರ ಬಂದರು. ವ್ಯೂಹ ತಾರತಮ್ಯದಲ್ಲಿ ಅವರು ಎಲ್ಲಿ ಬೇಕಾದರೂ ಬರಲಿ, ಸ್ವರೂಪ ತಾರತಮ್ಯದ ಚಿಂತನೆ ನಮ್ಮ ಮನಸ್ಸಿನಲ್ಲಿದ್ದರಾಯಿತು. ರಾಮೋ ಯಯಾತಿರ್ ಯದುಹು, ನಾವು ಮಂಗಲಾಷ್ಟಕದಲ್ಲಿ ಚಿಂತನವನ್ನು ಮಾಡಬೇಕಾದರೆ ರಾಜರ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಆ ರಾಜರ ಉಲ್ಲೇಖದಲ್ಲಿ ರಾಮದೇವರ ಮಧ್ಯದಲ್ಲಿ ಬಂದರು. ಭಗವಂತ ಅಂತಲೇ ಮನಸ್ಸಿಗೆ ಚಿಂತನೆ ಇರಬೇಕು. ಮಧ್ವಶಾಸ್ತ್ರದ ತತ್ವದ ಅನುಸಂಧಾನವನ್ನು ಮಾಡಿಸಿಕೊಡ್ತಾ ಇದ್ದಾರೆ ನಮ್ಮ ಶ್ರೀ ರಾಜರಾಜೇಶ್ವರ ತೀರ್ಥ ಗುರುರಾಜರು. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ಅಂತ ಹೇಳಿ ಸ್ಪಷ್ಟವಾಗಿ ತಾರತಮ್ಯದ ಉಲ್ಲೇಖವನ್ನು ಮಾಡ್ತಾರೆ. ಅದರ ಮುಂದೆ ರಾಜರ ಉಲ್ಲೇಖ ಮಾಡಬೇಕಾದರೆ ರಾಮದೇವರನ್ನು ಮಧ್ಯದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಮಾಹುಲಿಯಾಚಾರ್ಯರು ಬರೀತಾರೆ, ಇಲ್ಲಿ ಅವರು ಶ್ರೀಮದಾಚಾರ್ಯರನ್ನು ಉಲ್ಲೇಖಿಸುವಂತೆ ಶ್ರೀವಾದಿರಾಜರನ್ನೂ ಪರಮ ಗೌರವದಿಂದ ಉಲ್ಲೇಖಿಸಬೇಕಾಗಿತ್ತು.
ರಾಯರಿಗೆ ನಿಯಮ ಹಾಕಲಿಕ್ಕೆ ಬರ್ತಾ ಇದ್ದಾರೆ ಮಾಹುಲಿ ಆಚಾರ್ಯರು. ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅನ್ಯೇತು ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಅದು ಅಗೌರವ ಸರ್ವಥ ಅಲ್ಲ. ಗೌರವವನ್ನು ಎಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ? ಅವರ ಪಕ್ಷವನ್ನು ಮಧ್ಯದಲ್ಲಿ ಉಲ್ಲೇಖ ಮಾಡಿ ಅದೇ ಪಕ್ಷವನ್ನು ಸಮರ್ಥನೆ ಮಾಡುವುದರ ಮುಖಾಂತರ, ಅದನ್ನು ಅನುಸರಣೆ ಮಾಡುವುದರ ಮುಖಾಂತರ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಕುರಿತು ಹೀಗೆ ಬರೆಯಬೇಕಿತ್ತು ಅಂತ ಹೇಳ್ತಾರಲ್ಲ ಮಾಹುಲಿ ಆಚಾರ್ಯರು, ಅವರಿಗೀಗ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಇದೇ ಉತ್ತರಾದಿಯರಲ್ಲಿ ಸತ್ಯನಾಥರು ಅಂತ ಒಬ್ಬರು ಆಗಿ ಹೋಗಿದ್ದಾರೆ. ಅವರ ಒಂದು ಪುಸ್ತಕ ನಿಮ್ಮ ಮುಂದಿಟ್ಟಿದ್ದೇನೆ. ಆ ಪುಸ್ತಕದ ಹೆಸರೇ ಗುರುದ್ರೋಹಿ ಖಂಡನಂ ಅಂತ ಹೇಳಿ. ಏನು ವಿದ್ಯಾಧೀಶರಿದ್ದಾರೆ ವಾಕ್ಯಾರ್ಥ ಚಂದ್ರಿಕೆಯನ್ನು ರಚನೆ ಮಾಡಿದವರು, ಅದು ಅಪೂರ್ಣವಾಗಿದೆ ಅಂತ ಅದನ್ನು ಪೂರ್ಣ ಮಾಡಿದವರು ಪಾಂಡುರಂಗಿ ಕೇಶವಾಚಾರ್ಯರು ಅಂತ ಹೇಳಿ. ಆ ಪಾಂಡುರಂಗಿ ಕೇಶವಾಚಾರ್ಯರನ್ನು, ಆ ಶಿಶವಾಕ್ಯಾರ್ಥ ಚಂದ್ರಿಕೆಯನ್ನು ಖಂಡನೆ ಮಾಡಲಿಕ್ಕೆ ಹೊರಟ ಗ್ರಂಥ ಈ ಗುರುದ್ರೋಹಿ ಖಂಡನ ಅನ್ನುವ ಗ್ರಂಥ. ಸತ್ಯನಾಥರ ಬರೀತಾರೆ, ಏಖ್ಯಾತ ಗುರವೋಲೋಕೆ ವಿದ್ಯಾಧೀಶಾದಯೋ ಮಲಾಹ ತೇಷಾಂ ಅನುಗ್ರಹ ಯೈವ ತದ್ರೋಹಿ ದುಷ್ಯತೇಧುನಾ. ಏನು ವಿದ್ಯಾಧೀಶಾದಿ ಗುರುಗಳಿದ್ದಾರೆ, ಅವರ ಅನುಗ್ರಹವನ್ನು ಪಡೆಯಲಿಕ್ಕೆ ಅವರ ದ್ರೋಹಿಯನ್ನು ನಾನು ಖಂಡನೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅವರು ಹೇಳ್ತಾರೆ, ವಾಕ್ಯಾರ್ಥ ಚಂದ್ರಿಕಾರೂಪ ವಿಶಿಷ್ಟ ಕರ್ಮಣಿ ಶ್ರೀಮದ್ ವಿದ್ಯಾಧೀಶತೀರ್ಥ ಸ್ವಾಮಿನ ಏವ ಅಧಿಕಾರಿಣಃ ನಾಣ್ಯೇ ಇತಿ ಸರ್ವಾನುಭವ ಸಿದ್ಧಂ. ವಾಕ್ಯಾರ್ಥ ಚಂದ್ರಿಕಾ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ವಿದ್ಯಾಧೀಶರೇ ಅಧಿಕಾರಿಗಳು, ಬೇರೆಯವರಲ್ಲ ಅಂತ ಎಲ್ಲರಿಗೂ ಅನುಭವ ಸಿದ್ಧ. ಅದನ್ನು ಹೇಗೆ ಸಮರ್ಥನೆ ಮಾಡ್ತಾರೆ ಮಾಹುಲಿ ಆಚಾರ್ಯರು? ಮಾಡಬೇಕು, ಸರ್ವಾನುಭವ ಸಿದ್ಧವಾಗಿದೆ. ತಾಮೇವ ಚಂದ್ರಿಕಾಂ, ಅದೇ ವಾಕ್ಯಾರ್ಥ ಚಂದ್ರಿಕೆಯನ್ನು ಶೇಷವಾಕ್ಯಾರ್ಥ ಚಂದ್ರಿಕಾತ್ವೇನ ಸಮಾಪಯಿಷ್ಯಾಮೀತಿ ಮನ್ಯಮಾನಃ ತದ್ರೋಹಿ. ಆ ವಾಕ್ಯಾರ್ಥ ಚಂದ್ರಿಕೆಯನ್ನು ಶೇಷವಾಕ್ಯಾರ್ಥ ಚಂದ್ರಿಕೆ ಎನ್ನುವ ಹೆಸರಿನಿಂದ ನಾನು ಪೂರ್ಣ ಮಾಡ್ತೇನೆ ಅಂತ ಹೊರಡುವವರು ಅವರ ದ್ರೋಹಿಗಳು, ತದ್ರೋಹಿ. ಆತ್ಮನಃ ತತ್ಸಾಮ್ಯಾಭಿಮಾನಿತ್ವಾತ್, ವಾಕ್ಯಾರ್ಥ ಚಂದ್ರಿಕಾ ರಚನೆ ಮಾಡುವವರ ಸಾಮ್ಯವನ್ನು ಇವರು ಚಿಂತನೆ ಮಾಡ್ತಾ ಇದ್ದಾರೆ, ಅದರಿಂದಾಗಿ ದ್ರೋಹ. ಅಯಮೇವ ಹಿ ಶ್ರೇಷ್ಠಾಪರಾಧ ಯತ್ ಸ್ವಸ್ಯ ತತ್ಸಾಮ್ಯ ಮಂತ್ರತ್ವಂ. ದೊಡ್ಡವರಿಗೆ ಸಮಾನ ಅಂತ ಅಂದುಕೊಳ್ಳೋದೇನೆ ಶ್ರೇಷ್ಠಾಪರಾಧ. ತದೀಯ ಉತ್ಕರ್ಷ ಅಪಲಾಯಿತ್ವಾತ್. ಯಾಕೆ ಅಂದರೆ ಇವರಿಗೆ ಅವರು ಸಮಾನ ಆದರೆ ಅವರ ಉತ್ಕರ್ಷ ಹೋಗ್ತದಂತೆ. ತಸ್ಮಾತ್ ಶ್ರೇಷ್ಠಕೃತಸ್ಯ ಗ್ರಂಥಸ್ಯ ಶೇಷೋ ನಾಧಮೇನ ಪೂರಣೀಯ. ದೊಡ್ಡವರು ಮಾಡಿದ ಗ್ರಂಥವನ್ನು ಅಧಮರು ಪೂರ್ಣ ಮಾಡಬಾರದು ಅಂತ ಹೇಳ್ತಾರೆ ಸತ್ಯನಾಥರು. ಸಮರ್ಥನೆ ಮಾಡಬೇಕು, ಸತ್ಯನಾಥರ ವಚನ ಅಲ್ವಾ. ಈ ಸುಧಾಮಂಗಳದಲ್ಲಿ ಸತ್ಯಾತ್ಮರು ಇದನ್ನೇ ಸಮರ್ಥನೆ ಮಾಡ್ತಾರೆ. ಈ ಬಾರಿ ಎಲ್ಲರೂ ಕಾದು ಕುಳಿತುಕೊಳ್ಳೋಣ, ಸತ್ಯನಾಥರ ವಚನವನ್ನು ಸಮರ್ಥನೆ ಮಾಡಲಿ ಈಗ ಸತ್ಯಾತ್ಮರು. ಮಾಹುಲಿ ಆಚಾರ್ಯರಿಗೆ ಪ್ರಶ್ನೆ, ತಮಗೆ ಇದು ಕಂಡಿಲ್ಲವ? ಅಥವಾ ಆ ವಾಕ್ಯಾರ್ಥ ವಿನೋದ ಅನ್ನುವಂತಹ ಗ್ರಂಥ ಕಂಡಿಲ್ಲವ? ಯಾದವಾರ್ಯರನ್ನು ಖಂಡನೆ ಮಾಡಲಿಕ್ಕೆ ಹೊರಟಂತಹ ಗ್ರಂಥ ಅದು ವಾಕ್ಯಾರ್ಥ ವಿನೋದ ಅಂತ. ವಾಕ್ಯಾರ್ಥ ರತ್ನಮಾಲಾದಲ್ಲಿ ಸಹಿತ ಅನೇಕ ಕಡೆಗೆ ಅದರ ಉಲ್ಲೇಖವನ್ನು ಮಾಡಿಕೊಂಡಿದ್ದಾರೆ. ದ್ರೋಹ ಅಂದರೆ ಇದು. ರಾಯರು ಅನ್ಯೇತು ಅಂತ ಉಲ್ಲೇಖವನ್ನು ಮಾಡಿ ಆ ಮತವನ್ನೇ ಅನುಸರಣ ಮಾಡಿದ್ದಾರೆ, ಅದನ್ನೇ ಸಮರ್ಥನ ಮಾಡಿದ್ದಾರೆ. ಸಮಾಜಕ್ಕೆ ಇವತ್ತು ಪ್ರಶ್ನೆ, ಯಾವ ಮಾತಿನ ಸ್ಪಷ್ಟವಾದ ಅರ್ಥವನ್ನು ಜಗತ್ತಿಗೆ ತಿಳಿಸುವ ಸ್ಥಾನದಲ್ಲಿ ಇವರಿದ್ದಾರೆಯೋ ಅದನ್ನು ಮಾಡದೆ, ರಾಯರ ಅಭಿಪ್ರಾಯವನ್ನು ಜಗತ್ತಿಗೆ ತಿಳಿಸದೆ, ರಾಯರು ಪರಮ ಗೌರವದಿಂದ ಉಲ್ಲೇಖಿಸಬೇಕಾಗಿತ್ತು ಅಂತ ಮಾಹುಲಿ ಆಚಾರ್ಯರು ನಿಯಮ ಹಾಕಲಿಕ್ಕೆ ಹೊರಟಿದ್ದಾರಲ್ಲ, ಈ ವಂಚನೆಯನ್ನು ಜಿಜ್ಞಾಸುಗಳು, ರಾಜರ ಭಕ್ತರು ಸಹನೆ ಮಾಡಬೇಕಾ? ಅನೇಕ ಜನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಬಿಟ್ಟು ಬಂದದ್ದು ಹೇಗೆ? ತಪ್ಪು. ಬಿಟ್ಟು ಬಂದದ್ದು ತಪ್ಪಲ್ಲ. ಈ ರೀತಿಯಾಗಿ ದೊಡ್ಡವರಲ್ಲಿ ವೈಷಮ್ಯವನ್ನು ತೋರಿಕೊಡತಕ್ಕಂತಹ ಈ ಜನರನ್ನು ತ್ಯಾಗ ಮಾಡಿದ್ದು ದೂಷಣವಲ್ಲ. ನಮ್ಮ ರಾಯರು ರಾಜರ ದ್ರೋಹವನ್ನು ಸರ್ವಥಾ ಮಾಡಿಲ್ಲ. ರಾಜರೂ ವ್ಯಾಖ್ಯಾನಕಾರರ ಪಂಕ್ತಿಯಲ್ಲಿ ಬಂದಿದ್ದಾರೆ, ರಾಯರೂ ವ್ಯಾಖ್ಯಾನಕಾರರ ಪಂಕ್ತಿಯಲ್ಲಿ ಬಂದಿದ್ದಾರೆ, ಶ್ರೀಮಧ್ವ ಸೇವಕರಾಗಿ ಬಂದಿದ್ದಾರೆ. ಕಾರಿನೊಳಗೆ ಗುರು ಶಿಷ್ಯರು ಜೊತೆಯಲ್ಲಿ ಹೋಗ್ತಿರ್ತಾರೆ. ಆ ಗುರುಗಳ ಸಿಬ್ಬಂದಿಯೂ ಸಹಿತ ಅದೇ ವಾಹನದಲ್ಲಿ ಕೂತ್ಕೊಂಡಿರ್ತಾರೆ. ಎಲ್ಲರೂ ಸಮಾನ ಆಸನವೇ, ಕಾರಿನಲ್ಲೇನು ಮೇಲೆ ಕೆಳಗಿನ ಆಸನಗಳಿರಲ್ವಲ್ಲ, ಎಲ್ಲರೂ ಒಂದೇ ಆಸನದಲ್ಲೇ ಕುಳಿತಿರ್ತಾರೆ. ಹಾಗೆ ಕಾರಿನಲ್ಲಿ ಒಂದೇ ಕಡೆಯಲ್ಲಿ ಕುಳಿತವರು ಸಭೆಯಲ್ಲಿ ಗುರುಗಳು ಕುಳಿತಾಗ ಅಡಿಗೆಯವರು ಮತ್ತೊಬ್ಬರು ಎಲ್ಲರೂ ಒಂದು ಸಮಾನ ಆಸನದಲ್ಲಿ ಕುಳಿತುಕೊಳ್ತಾರೇನು? ಇಲ್ಲ. ಹಾಗೆ
ವ್ಯಾಖ್ಯಾನಕಾರರು ಅನ್ನುವಂತಹ ಸಂಬಂಧ ಬಂದಾಗ ರಾಜರೇ ಅಪೇಕ್ಷೆ ಪಟ್ಟಿದ್ದಾರೆ, ಅಲ್ಲಿ ಬಂದು ಕುಳಿತಿದ್ದಾರೆ, ನಾನು ಮಧ್ವ ಸೇವಕನಾಗಿ ಬಂದಿದ್ದೇನೆ ಅಂತ ಹೇಳಿ ಅತ್ಯಂತ ವಿನಮ್ರತೆಯಿಂದ ಶ್ರೀಮದಾಚಾರ್ಯರ ಶ್ರೀಮಠಿಕಾಕೃತ್ಪಾದರ ಗ್ರಂಥಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಎಲ್ಲರಿಗೆ ತೋರಿಸಲಿಕ್ಕಾಗಿ ಬಂದು ಕುಳಿತುಕೊಂಡಿದ್ದಾರೆ. ಆ ಸಖ್ಯವನ್ನು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೇ ಮುಂತಾದ ಮಹಾನುಭಾವರಿಗೆ, ಆ ಪ್ರಹ್ಲಾದರಾಜರ ಅವತಾರರಾದಂತಹ ಆ ಮಹಾನುಭಾವರಿಗೆ ಅವರು ಅನುಗ್ರಹಿಸಿದ್ದಾರೆ. ದೊಡ್ಡವರ ವ್ಯವಹಾರವದು, ಅದರಲ್ಲಿ ದೋಷ ಹುಡುಕಲಿಕ್ಕೆ ಹೋಗ್ತಾ ಇದ್ದಾರೆ. ಮಾಹುಲಿ ಆಚಾರ್ಯರು ತಮ್ಮ ಉತ್ತರಾದಿಯ ಕೃತಿಗಳಲ್ಲಿ ಇರ್ತಕ್ಕಂತಹ ದೋಷಗಳನ್ನು ಮಾರ್ಜನ ಮಾಡೋದನ್ನು ಬಿಟ್ಟು, ಸತ್ಯನಾಥರ ಗ್ರಂಥವಿದೆ, ಬರೀ ಒಂದು ತುಣುಕು ತೋರಿಸಿದ್ದೇನೆ, ಅವಶ್ಯಕತೆ ಇದ್ದರೆ ಸಮಗ್ರವನ್ನು ಬೇಕಾದರೆ ಸಮಾಜಕ್ಕೆ ತೆಗೆದುಕೊಡ್ತೇನೆ. ತಮ್ಮ ಉತ್ತರಾದಿಯ ಕೃತಿಗಳಲ್ಲಿ ಮಾರ್ಜನ ಮಾಡಬೇಕಾದ ಅದೆಷ್ಟು ವಿಷಯಗಳಿವೆ ಅವುಗಳನ್ನು ಬಿಟ್ಟು ರಾಜರ ರುಜುತ್ವದ ವಿಷಯದೊಳಗೆ ಈ ರೀತಿಯಾದ ಕ್ಷುಲ್ಲಕ ಆಕ್ಷೇಪ. ರಾಯರು ಅನ್ಯೇತು ಅಂತ ಕರೆದು ಬಿಟ್ಟಿದ್ದಾರೆ. ಅವರು ಅನ್ಯೇ. ಯಾಕೆ ಅನ್ಯೇ ಅವರು? ಅನ ಅಂದರೆ ಪ್ರಾಣ, ಮುಖ್ಯ ಪ್ರಾಣ. ಅನ ಯ ಅಂತ ಎರಡು ಶಬ್ದವಿದೆ ಅಲ್ಲಿ. ಅನ ಅಂದರೆ ಅನತ, ಪ್ರಾಣತ, ಭಾವಪ್ರಧಾನ ನಿರ್ದೇಶ. ಅನತಾಂ ಪ್ರಾಣತಾಂ ಯಾಂತಿ ಇತಿ ಅನ್ಯೇ. ಪ್ರಾಣ ಪದವಿಗೆ ಬರ್ತಾರವರು, ಆದ್ದರಿಂದಾಗಿ ಅವರು ಅನ್ಯರು ಅಂತ ನಮಗಲ್ಲಿಯೂ ರುಜುತ್ವವನ್ನೇ ತೋರಿಸಿಕೊಟ್ಟಿದ್ದಾರೆ ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತ ಹೇಳ್ತಾ, ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.